ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 23ನೇ ಅಧ್ಯಾಯ 4ನೇ ವಾಕ್ಯ. ಹೌದು, ನಾನು ಮರಣದ ನೆರಳಿನ ಕಣಿವೆಯಲ್ಲಿ ನಡೆದರೂ ಕೇಡಿಗೆ ಭಯಪಡೇನು, ಯಾಕೆಂದರೆ ನೀನು ನನ್ನ ಸಂಗಡ ಇದ್ದಿ, ನಿನ್ನ ಕೋಲು ದೊಣ್ಣೆಯು ನನ್ನನ್ನು ಆಧರಿಸುತ್ತವೆ. ದಾವೀದನ ನಂಬಿಕೆಯ ಅರಿಕೆಯ ಮಾತುಗಳು. ಪ್ರಿಯರೇ, ನಮ್ಮ ಬಾಳಿನಲ್ಲಿಯೂ ಸಹ ಅನೇಕ ಸಮಯಗಳಲ್ಲಿ ಮರಣದ ನೆರಳಿನ ಕಣಿವೆಯಂತಹ ಪರಿಸ್ಥಿತಿಗಳನ್ನು ನಾವು ಹಾದು ಹೋಗುವಂಥದ್ದಾಗಿದೆ. ಆ ರೀತಿಯಾದ ಪರಿಸ್ಥಿತಿಗಳಲ್ಲೆಲ್ಲ ಕೆಲವು ಸಮಯಗಳಲ್ಲಿ ಇದರಿಂದ ನಾವು ಹೇಗೆ ತಪ್ಪಿಸಿಕೊಳ್ಳುತ್ತೇವೆ ಎಂದು, ಇದರಿಂದ ಹೇಗೆ ನಾವು ಚೇತರಿಸಿಕೊಳ್ಳುತ್ತೇವೆ ಎಂದು ಅನೇಕ ವಿಧದಲ್ಲಿ ಭಯವು ನಮ್ಮನ್ನು ಹೃದಯದಲ್ಲಿ ಬರುವುದು ಸಹಜವಾಗಿದೆ. ದಾವೀದನಿಗೂ ಸಹ ಆ ರೀತಿಯಾದ ಪರಿಸ್ಥಿತಿಯಲ್ಲಿ, ಮರಣದ ನೆರಳಿನ ಕಣಿವೆಯಂತಹ ಪರಿಸ್ಥಿತಿಯಲ್ಲಿಯೂ ಅದೇ ತರಹ ದಿಗಲು ಭಯವು ಅವರಿಗೆ ಇರುವಾಗ ಅವರು ಈ ಮಾತುಗಳನ್ನು ನಂಬಿಕೆಯಿಂದ ಅರಿಕೆ ಮಾಡುವುದನ್ನು ನಾವು ನೋಡಬಹುದು. ನಮ್ಮ ಬಾಳಿನಲ್ಲಿ ನಾವು ಹಾದು ಹೋಗುತ್ತಿರುವ ಮರಣ ನೆರಳಿನ ಕಣಿವೆಯಂತಹ ಪರಿಸ್ಥಿತಿಗಳಲ್ಲಿಯೂ ದೇವರು ನಮ್ಮೊಂದಿಗೆ ಇದ್ದಾರೆ ಎಂದು ನಂಬಿಕೆಯಿಂದ ಅರಿಕೆ ಮಾಡುವಾಗ, ಹೇಗೆ ದೇವರ ಭಕ್ತರೊಂದಿಗೆ ಅವರ ಮರಣದ ನೆರಳಿನ ಕಣಿವೆಯಲ್ಲಿ ದೇವರು ದಾನಿಯೇಲನೊಂದಿಗೂ, ದಾವೀದನೊಂದಿಗೂ, ಯೋಬನೊಂದಿಗೂ, ಯೋಸೇಫನೊಂದಿಗೂ ಇದ್ದಾರೋ, ಕರ್ತನು ಅವರನ್ನು ಹೇಗೆ ಆಧರಿಸಿ ಬಲಪಡಿಸಿ ಆ ಮರಣದ ನೆರಳಿನಲ್ಲಿ ಕಣಿವೆಯಂತಹ ಪರಿಸ್ಥಿತಿಯನ್ನು ಬದಲಾಯಿಸಿದಾರೋ, ಅದೇ ದೇವರು ಇಂದು ನಮ್ಮ ಬಾಳಿನಲ್ಲಿಯೂ ನಮ್ಮನ್ನು ಆಧರಿಸಿ ಬಲಪಡಿಸಿ ಆ ಪರಿಸ್ಥಿತಿಯಿಂದ ನಮ್ಮನ್ನು ಆಚೆ ತರುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ನಮ್ಮ ಕುರುಬನಾದ ಯೇಸು ಕ್ರಿಸ್ತನಲ್ಲಿ ಈ ಬೆಳಗಿನ ಸಮಯದಲ್ಲಿ ನಾವು ಅರಿಕೆ ಮಾಡೋಣ. ಈ ಪರಿಸ್ಥಿತಿಗಳಲ್ಲಿ ನನ್ನ ದೇವರು ನನ್ನನ್ನು ತಪ್ಪಿಸುತ್ತಾರೆ, ನಾನು ಭಯಪಡುವುದಿಲ್ಲ. ನೀವು ನನ್ನನ್ನು ಸಂತೈಸುತ್ತೀರಿ, ಆಧರಿಸುತ್ತೀರಿ, ನನ್ನನ್ನು ಬಲಪಡಿಸುತ್ತೀರಿ ಎಂಬ ಅರಿಕೆಯ ಮಾತುಗಳಿಂದ ಈ ಬೆಳಗಿನ ಸಮಯದಲ್ಲಿ ನಾವು ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಆಮೇನ್.